ವಿಡಿಯೋ ಬಹಿರಂಗ ಪ್ರಕರಣದಲ್ಲಿ ಚಲನಚಿತ್ರ ನಟ ಧನ್ವೀರ್ ಅವರನ್ನ ಅನುಮಾನದ ಮೇರೆಗೆ ಪೊಲೀಸರು ಕರೆದು ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಈಗ ಯಾರು ಧನ್ವೀರ್ ಅಂತ ಚಲನಚಿತ್ರ ನಟ ದರ್ಶನ್ ಅವ್ರ ಜೊತೆ ಆಪ್ತರಾಗಿದ್ದಂತ ನಟ ಅವ್ರನ್ನ ಪೊಲೀಸರು ಅನುಮಾನದ ಮೇರೆಗೆ ಕರೆದು ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಇದೇ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಅದೇ ನೋಡ್ರಿ ಏನ್ ಮಾಡ್ಬೇಕಾಯ್ತ್ರಿ. ನೋಡಿ, ಈಗ ದರ್ಶನ್ ಮೇಲೆ ಹಾಕ್ಬಿಡ್ತಾರೆ, ಎಸ್ಕೇಪ್ ಆಗ್ಬೇಕಲ್ಲ. ಮಾಧ್ಯಮ ಅವ್ರಿಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಮಾಧ್ಯಮನ ಹೆಂಗ್ ನೋಡ್ಬೇಕು ಅಂತ. ನೋಡಿ, ದರ್ಶನ್ ಮೇಲೆ ಹಾಕ್ಬಿಡ್ತಾರೆ. ಬೇಕಾದ್ರೆ ಮಾಡಿರೋರು ಇವರ ಅನುಮತಿ ಇಲ್ದಿರ, ಗೃಹ ಸಚಿವರಾಗ್ಲಿ ಸರ್ಕಾರದ ಅನುಮತಿ ಇಲ್ದಿರ ಮೊಬೈಲ್ಗಳು ಹೆಂಗ್ ಹೋಗ್ತವೆ? ಅಲ್ಲ ರೀ, ಅಲ್ಲಿ 5 ಕೋಟಿ ಕೊಟ್ಟು CCTV ಕ್ಯಾಮ್ರಾ ಹಾಕಿದಿರಿ. 5 ಕೋಟಿ. ಆ ಒಂದು CCTV ಕ್ಯಾಮ್ರಾನು ವರ್ಕ್ ಮಾಡಲ್ಲನ್ರಿ. ಮೊಬೈಲ್ ಓತತೆ, ಬಿರಿಯಾನಿ ಓತತೆ, TV ಓತತೆ, ಟಿವಿಗಳು ದೊಡ್ಡ TV ಓತತೆ. ನನ್ನ TV ಇತ್ತಂತೆ, TV ಇವತ್ತು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲಿ ಚೆಕ್ಕಿಂಗ್ ಹೋಗೋ ತಕ್ಷಣ ಹೆಂಗ್ ಹೋಯ್ತು ಅದು ಆಚೆ? ಇಷ್ಟು CCTV ಕ್ಯಾಮ್ರಾದಲ್ಲಿ ಇದೇನು ಬರೋದೇ ಇಲ್ಲ, ಏನು ಕಾಣಿಸೋದೇ ಇಲ್ಲ. ಇಡೀ ಆ ಏರಿಯಾದಲ್ಲಿರೋ ಜನ, ಪರಪ್ಪನಗ್ರಹದಲ್ಲಿ ಸುತ್ತು ಇರೋಂಥ 2 ಕಿಲೋಮೀಟರ್ ಜನ ಬಾಯ್ ಬಡ್ಕೊಂತಾರೆ, ನಮಗೆ ಟವರೇ ಸಿಕ್ಕಲ್ಲ ಅಂತ. ಇಲ್ಲಿ ಸಿದ್ದರಾಮಯ್ಯನವ್ರ ಟವರ್ ಹೆಂಗ್ ಸಿಗ್ತೈತೆ? ಇಲ್ಲಿ ಟೆರರಿಸ್ಟ್ಗಳಿಗೆ ಟವರ್ ಸಿಗ್ತೈತೆ. ಆ ಸುತ್ತಮುತ್ತ ಇರೋ ಪರಪ್ಪನಗ್ರಹದ ಜನಗಳಿಗೆ, ಸುತ್ತು ವಾಸಿ ಇದಾರಲ್ಲ ಅಲ್ಲಿ ಪಬ್ಲಿಕ್, ಅವ್ರಿಗೆ ಸಿಗಲ್ಲ, ಟವರ್ ಸಿಗಲ್ಲ. ಈ ಪರಿಸ್ಥಿತಿ ಅಂದರೆ ಹೆಂಗೆ ಅರೇಂಜ್ ಮಾಡಿದ್ದಾರೆ? ಪರಪ್ಪನಗ್ರಹದಲ್ಲೇ ಒಂದು ಟವರ್ ಹಾಕ್ಕೊಟ್ಟಿದ್ದಾರೆ, ಕಾಂಗ್ರೆಸ್ನ ಟವರ್. ಅದು ಸಿದ್ದರಾಮಯ್ಯನವ್ರ ಮನೆ ಇದೆಯಲ್ಲ ಗೃಹ ಕಚೇರಿ, ಹಂಗೆ ಅಲ್ಲೊಂದು ಗೃಹ ಕಚೇರಿ ಮಾಡ್ಕೊಂಡಿದ್ದಾರೆ. ಈ ಟೆರರಿಸ್ಟ್ಗಳ ಗೃಹ ಕಚೇರಿ. ಅಲ್ಲಿ ನಿಮಗೆ ಮೊಬೈಲ್ ಟವರು ಏನೇನು ಬೇಕೋ ಎಲ್ಲ ಕೊಡ್ತಾರೆ. ತಗೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ. ಎಂಜಾಯ್ ಪರಪ್ಪನಗ್ರಹ ಎಂಜಾಯ್ ಅಂತ ಹಾಕ್ಬೇಕಲ್ಲಿ. ಅದನ್ನು ಪರಪ್ಪನಗ್ರಹ ಅಂತ ತೆಗೆದಾಕ್ಬಿಟ್ಟು ಸಿದ್ದರಾಮಯ್ಯನವರ ಅಗ್ರಹಾರ ಅಂತ ಹಾಕ್ಬಿಡ್ಬೇಕು ಇನ್ಮೇಲೆ. ಅಲ್ಲಿ ವಿಪಕ್ಷ ನಾಯಕರಾಗಿ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ, ವಿಡಿಯೋ ಪ್ರಕರಣದಲ್ಲಿ ನೀವು ಏನು ಡಿಮಾಂಡ್ ಮಾಡ್ತೀರಿ? ನಾವು NI ತನಿಖೆ ಕೊಡಿ. ಇದು ಟೆರರಿಸ್ಟ್ ಆಕ್ಟಿವಿಟಿ. ರಾಜ್ಯ ಸರ್ಕಾರ ಪೊಲೀಸ್ ತನಿಖೆ ಮಾಡಕ್ಕೆ ಬರಲ್ಲ. ಇದು NIಗೆ ಕೊಡಬೇಕು. ಯಾಕಂದರೆ ಟೆರರಿಸ್ಟ್ ಆಕ್ಟಿವಿಟೀಸ್ ರಾಜ್ಯದಲ್ಲಿ ನಡೆದಿರಲ್ಲ, ದೇಶದಲ್ಲಿ ಪ್ರಪಂಚದಲ್ಲೆಲ್ಲ ನಡೆದಿರ್ತತೆ. NI ಕೊಡಬೇಕು. ನಿಮ್ಗೆ ಧೈರ್ಯ ಇದ್ದರೆ NI ಕೊಡಿ. ಇಲ್ಲ ಅಂದರೆ ಇದರಲ್ಲಿ ನೀವು ಪಕ್ಕಾ ಇನ್ವಾಲ್ವ್ ಇದ್ದಾರೆ. ಮತ್ತು ಯಾರ್ಯಾರನ್ನ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ ಅದನ್ನು ತಪ್ಪು. ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕು. ನಿಮ್ಮ ಇಂಟೆಲಿಜೆನ್ಸಿಯನ್ನು ಸಸ್ಪೆಂಡ್ ಮಾಡಬೇಕು. ಮುಖ್ಯಮಂತ್ರಿ ಅಡಿಯಲ್ಲೇ ಇಂಟೆಲಿಜೆನ್ಸಿ ಬರ್ತತೆ. ಏನು ಕತ್ತೆ ಕಾಯ್ತಾ ಇದ್ದೀರಾ? ಇಷ್ಟೆಲ್ಲ ನಡೀತಾ ಇದ್ದು ದೇಶದ್ರೋಹದ ಕೆಲಸ. ದೇಶದಲ್ಲಿ ಅಮಾಯಕರನ್ನ ಕೊಲ್ಲುವಂಥ ಒಂದು ಸ್ಕೀಮನ್ನು ಪರಪ್ಪನಗ್ರಹದಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ ಬದುಕಿದ್ರು ಒಂದೇ, ಸತ್ರು ಒಂದೇ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.